ಸೊ ನೋಡಿ ಫ್ರೆಂಡ್ಸ್, ಇದು ಇವತ್ತು ಬಂದಿರುವಂಥ ಆದೇಶ ಇದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ರಿವ್ಯಾಲ್ಯೂಷನ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಾವು ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದೀವಿ. ರಿವ್ಯಾಲ್ಯೂಷನ್ ಹಾಕಲಿಕ್ಕೆ ಫೋಟೋ ಕಾಪಿ ತರಿಸಲಿಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದೇವೆ. ನೀವು ಏನಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನ್ಗಳನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಸಪ್ಲಿಮೆಂಟ್ರಿ ರಿವ್ಯಾಲ್ಯೂಷನ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಅದರ ಜೊತೆಗೆ ರಿವ್ಯಾಲ್ಯೂಷನ್ ಹಾಕ್ಲಿಕ್ಕೆ ಕೂಡ ಅನೌನ್ಸ್ಮೆಂಟ್ ಇವಾಗ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಇಲ್ಲಿ ನೋಡಿ, ಇದೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ನಿಮ್ಮದು ರಿಸಲ್ಟ್ ಏನಾದರೂ ವಿಥೆಲ್ಡ್ ಆಗಿತ್ತು ಅಂದರೆ ನಿಮ್ಮದು ನೋ ಡಾಟಾ ಫೌಂಡು ಬಂದಿತ್ತು, ನೋ ಡೀಟೇಲ್ಸ್ ಫೌಂಡ್ ಅಂತ ಬರ್ತಾ ಇದ್ದರೆ ಅದಕ್ಕೆ ಬೇಕಾಗಿರುವಂಥ ನೆಸಸರಿ ಡಾಕ್ಯುಮೆಂಟ್ಗಳನ್ನು ಕಾಲೇಜ್ ಥ್ರೂ ನೀವು ಸೆಂಡ್ ಮಾಡಿಸಿಕೊಂಡು ಅಥವಾ ಮೇಲ್ ಮಾಡಿಸಿ ಅಥವಾ ವಾಟ್ಸಪ್ ಮಾಡಿಸಿ ನೀವು ಕ್ಲಿಯರ್ ಮಾಡ್ಕೋಬೋದು ಅಂತ ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ನೀವು ಎಲ್ಲರೂ ಕಾಯ್ತಾ ಇದ್ದೀರಿ ಏನಂತಂದರೆ ನಮ್ಮದು ಇನ್ನೂವರೆಗೆ ರಿಸಲ್ಟ್ ಕ್ಲಿಯರ್ ಆಗಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದರೆ ನೀವು ನೆಸಸರಿ ಡಾಕ್ಯುಮೆಂಟ್ಗಳನ್ನು ಅದಕ್ಕೆ ಪೂರಕವಾದಂಥ ಒಂದು ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿಕೊಂಡು ಕಾಲೇಜಿನ ಮುಖಾಂತರ ನೀವು ಸೆಂಡ್ ಮಾಡಿದರೆ ತುಂಬ ಒಳ್ಳೆಯದು. ಅದಕ್ಕೆ ನೀವು ನಾಳೆಗೆ ಹೋಗಿ ಇದನ್ನು ಏನು ಮಾಡಿ ಅಂದರೆ ಅದಕ್ಕೆ ಕಾಲೇಜ್ ಥ್ರೂ ಏನು ಮಾಡಿ ಅಂದರೆ ಬೋರ್ಡ್ಗೆ ಮಾಹಿತಿಯನ್ನು ಕೊಡಿ, ಅವರು ಕ್ಲಿಯರ್ ಮಾಡಿಕೊಡ್ತಾರೆ. ಆಮೇಲೆ ಜೊತೆಗೆ ಇನ್ನೊಂದೇನು ಥಿಂಗ್ಸ್ ಅಂತಂದರೆ ಇಲ್ಲಿ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರುವಂಥದ್ದು. ಸೊ ಈಗಾಗಲೇ ನಾವು ರಿಸಲ್ಟ್ ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ. ಇನ್ ಕೇಸ್ ಆಫ್ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ದು ನೀವು ಏನಾದರೂ ಫೋಟೋ ಕಾಪಿ ತರಿಸ್ಕೋಬೇಕಿತ್ತು, ಆಮೇಲೆ ನೀವು ರಿವ್ಯಾಲ್ಯೂಷನ್ ಹಾಕಬೇಕಿತ್ತು ಅಂತಂದರೆ ನಾಳಿಂದ 29/8/2025ರಿಂದ 7/9/2025 ನೀವು ಏನಪ್ಪ ಅಂತಂದರೆ ಫೋಟೋ ಕಾಪಿ ತರಿಸ್ಕೋಬೋದು ಅಥವಾ ನೀವು ರಿವ್ಯಾಲ್ಯೂಷನ್ ಕೂಡ ಅಟ್ ಎ ಟೈಮ್ ಅಪ್ಲೈ ಮಾಡಬೇಕಾಗುತ್ತೆ. ಇದು ಪ್ರಿನ್ಸಿಪಲ್ ಥ್ರೂನೇ ಅಪ್ಲೈ ಮಾಡಬೇಕಂತ ಹೇಳಿದ್ದಾರೆ. ಅಂದರೆ ಕಾಲೇಜ್ ಥ್ರೂನೇ ಅಪ್ಲೈ ಮಾಡಬೇಕು, ಕಾಲೇಜ್ ಥ್ರೂನೇ ನೀವು ಪೇಮೆಂಟ್ ಮಾಡಬೇಕು ಅಂತ ಇದು ಮಾಹಿತಿ ಕೊಟ್ಟಿರುವಂಥದ್ದು.